ಇವತ್ತಿನ ಒಂದು ಟಾಪಿಕ್ ಬಂದು ಮನಸ್ಸಿಗೆ ತರಬೇತಿ ಅಂತ. ಏನಿದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಒಳ್ಳೆಯ ಹವ್ಯಾಸಗಳು ಮನಸ್ಸಿಗೆ ಶಕ್ತಿ ತುಂಬುತ್ತವೆ, ಏಕಾಗ್ರತೆ ಗಳಿಸಿಕೊಳ್ಳಲು ನೆರವಾಗುತ್ತವೆ. ಇದರಲ್ಲೆಲ್ಲ ತುಂಬ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ದಾರೆ. ಅಂತಂದರೆ ಮಲ್ಟಿ ಟಾಸ್ಕ್ ಮಾಡೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಆಮೇಲೆ ಯಾವ ಥರ ಒಂದು ಒಳ್ಳೆ ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡಿದಷ್ಟು ನಮಗೆ ಮನಸ್ಸು ಉಲ್ಲಾಸ ಆಗುತ್ತೆ ಅನ್ನೋ ಥರ ಹೇಳಿದ್ದಾರೆ. ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಕುಮಾರಿ ಎಕ್ಸ್ ಉದ್ದಿಮೆಯೊಂದರಲ್ಲಿ ಸೆಕ್ರೆಟರಿ. ಒಂದು ದಿನ ಆಕೆಯ ಬಾಸ್ ಪತ್ರವೊಂದನ್ನು ಟೈಪ್ ಮಾಡಲು ಕೊಟ್ಟ. ಏನು ಆಶ್ಚರ್ಯ, 10 ನಿಮಿಷದಲ್ಲಿ ಪತ್ರ ಆತನ ಎದುರಿನಲ್ಲಿತ್ತು. ಅದನ್ನು ಓದಿದ ಬಾಸ್ ಕೆಂಡಾಮಂಡಲವಾದ. ಕಾರಣ ಪತ್ರದ ತುಂಬ ತಪ್ಪಿನ ಸುರಿಮಳೆ, ಬೈಗುಳದ ಸುರಿಮಳೆ ಸುರಿಯಿತು. ಶ್ರೀಮತಿ ವೈ, ಇನ್ನೊಬ್ಬರು ಅಂದರೆ ಜಸ್ಟ್ ಹೆಸರುಗಳು ಹೇಳಿಲ್ಲ, XY ಅಂತ ಹೇಳಿದ್ದಾರೆ. ಶ್ರೀಮತಿ ವೈ ರಾಷ್ಟ್ರಮಟ್ಟದ ಸ್ಪರ್ಧೆಯೊಂದರಲ್ಲಿ ಭಾಗವಹಿಸಿದ್ದರು. ನಿಗದಿಪಡಿಸಿದ ಅವಧಿಯೊಳಗೆ ಗುರಿ ಮುಟ್ಟಿ ಪ್ರಥಮ ಸ್ಥಾನ ಪಡೆದುಕೊಂಡರು. ಶ್ರೀಮತಿ ವೈ ಬುದ್ಧಿವಂತೆ. ಕುಮಾರಿ ಎಕ್ಸ್ಲ ಬುದ್ಧಿಮತ್ತೆ ಕಡಿಮೆ ಇರಬಹುದು, ಆದರೆ ಕೊಟ್ಟ ಕೆಲಸವನ್ನು ಸರಿಯಾಗಿ ಮಾಡಿ ಮುಗಿಸಲು ಅದು ಮಾತ್ರ ಸಾಕೇ ಇಲ್ಲ. ಅದಕ್ಕೆ ಬೇಕಾದ್ದು ಏಕಾಗ್ರತೆ. ಬುದ್ಧಿವಂತಿಕೆ ಜೊತೆ ಏಕಾಗ್ರತೆ ಇಲ್ಲದಿದ್ದರೆ ನಿರೀಕ್ಷಿತ ಫಲಿತಾಂಶ ಸಾಧ್ಯವಿಲ್ಲ. ಮುತ್ತುಗಳನ್ನು ಪೋಣಿಸಲು ದಾರ ಬೇಕು, ಇಲ್ಲವಾದರೆ ಮುತ್ತುಗಳು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡು ಬಿಡುತ್ತವೆ. ಸರಿ, ಏಕಾಗ್ರತೆ ಎಂದರೇನು ಅಂತಂದರೆ, ನೆಪೋಲಿಯನ್ ಹಿಲ್ ತಮ್ಮ ಪುಸ್ತಕ ದಿ ಲಾ ಆಫ್ ಸಕ್ಸಸ್ನಲ್ಲಿ ಏಕಾಗ್ರತೆಯನ್ನು ವಿವರಿಸುವುದು ಹೀಗೆ: ಉದ್ದೇಶವೊಂದನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ದಾರಿಯನ್ನು ಕಂಡುಕೊಳ್ಳುವುದು, ಕಾರ್ಯಯೋಜನೆಯನ್ನು ರೂಪಿಸಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವ ಶಕ್ತಿಯೇ ಏಕಾಗ್ರತೆ ಅಂತ ಹೇಳಿದ್ದಾರೆ. ಸೊ ಯಾರಿದು? ನೆಪೋಲಿಯನ್ ಹಿಲ್, ದಿ ಲಾ ಆಫ್ ಸಕ್ಸಸ್ ಅಂತ. ಅದು ನೆಕ್ಸ್ಟ್ ಏನಾದರೂ ಕನ್ನಡ ಕನ್ವರ್ಟ್ ಆದರೆ ನಾನು ಹುಡುಕಿ ಅದನ್ನು ಹೇಳುತ್ತೀನಿ. ಏನಪ್ಪ ಅಂದರೆ, ಉದ್ದೇಶವೊಂದನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ದಾರಿಯನ್ನು ಕಂಡುಕೊಳ್ಳೋದು, ಕಾರ್ಯಯೋಜನೆಯನ್ನು ರೂಪಿಸಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವ ಶಕ್ತಿಯೇ ಏಕಾಗ್ರತೆ ಅಂತ ಅವರು ಹೇಳಿದ್ದಾರೆ. ನೆಕ್ಸ್ಟು, ಏಕಾಗ್ರತೆಯನ್ನು ಸಾಧಿಸುವಲ್ಲಿ 2 ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಹವ್ಯಾಸಗಳು ಮತ್ತು ಸ್ಮರಣಶಕ್ತಿ. ಎರಡೇ ವಿಷಯ, ಹವ್ಯಾಸ ಏನಿದು ಹ್ಯಾಬಿಟ್ಸ್ ಮತ್ತು ಒಂದು ನೆನಪಿನ ಶಕ್ತಿ. ನೀವು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿದ್ದರೆ ಉತ್ತಮ ಹಾಗೂ ಕೆಟ್ಟ ವಾತಾವರಣದಲ್ಲಿದ್ದರೆ ಕೆಟ್ಟ ಹವ್ಯಾಸಗಳನ್ನು ರೂಢಿಸಿಕೊಂಡಿರುತ್ತೀರಿ. ಒಳ್ಳೆಯ ಹವ್ಯಾಸಗಳು ಏಕಾಗ್ರತೆಗೆ ಇಂಬು ಕೊಟ್ಟರೆ ಇಂಪಾರ್ಟೆನ್ಸ್ ಕೊಡ್ತವೆ, ಮುಖ್ಯ ಅಂತ. ಕೆಟ್ಟ ಹವ್ಯಾಸಗಳು ಶಕ್ತಿಗುಂದಿಸುತ್ತವೆ, ಮಾನಸಿಕ ಸುಸ್ತಿಗೆ ಕಾರಣವಾಗುತ್ತವೆ, ಗುರಿಗೆ ಅಡ್ಡವಾಗುತ್ತವೆ ಅಂತ. ಅಂದರೆ ಹವ್ಯಾಸಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ನೆನಪಿರಲಿ, ಮನುಷ್ಯ ಪರಿಸರದ ಕೂಸು. ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಬೇಕೆಂದರೆ ಕುಡುಕರು, ಜೂಜುಕೋರರು, ಕಳ್ಳರು ಮತ್ತಿತರರ ಸಹವಾಸ ಮಾಡಬಾರದು. ಕ್ರಿಯಾಶೀಲರ ಸಂಘ ಬೆಳೆಸಿದವರು ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳುತ್ತಾರೆ. ಅಂತಹ ವಾತಾವರಣದಲ್ಲಿ ನಿಮ್ಮ ಮನಸ್ಸನ್ನು ಬೇರೆಡೆ ಸೆಳೆಯುವ ಅಂಶಗಳು ಇರುವುದಿಲ್ಲ. ಮನಃಶಾಸ್ತ್ರನೊಬ್ಬ ಹವ್ಯಾಸದ ಪ್ರಾಮುಖ್ಯತೆ ಕುರಿತು ಹೇಳುವುದು: ಎಲ್ಲ ಮನುಷ್ಯರು ಹವ್ಯಾಸದ ಸೃಷ್ಟಿಗಳು ಹಾಗೂ ಹವ್ಯಾಸವೆಂಬುದು ಹಗ್ಗವಿದ್ದಂತೆ. ಪ್ರತಿದಿನ ಒಂದೊಂದು ಎಳೆ ಸೇರುತ್ತಾ ಹೋಗಿ ಕೊನೆಗೊಂದು ದಿನ ಹರಿಯಲಾಗದಷ್ಟು ಬಲಿಷ್ಠವಾಗಿ ಬಿಡುತ್ತದೆ. ಹವ್ಯಾಸವೆಂಬುದು ಸುಲಭವಾಗಿ ತೊಲಗುವಂಥದ್ದಲ್ಲ. ಹೀಗಾಗಿ ಆರಂಭಕ್ಕೆ ಮುನ್ನವೇ ಜಾಗೃತಿ ಅಗತ್ಯ ಅಂತ. ಏನಾದರೂ ಒಂದು ಒಳ್ಳೆ ಅಭ್ಯಾಸ ಅಥವಾ ಕೆಟ್ಟ ಅಭ್ಯಾಸ ಮಾಡ್ತಿದ್ದೀವಿ ಅಂದರೆ ಜಾಗೃತವಾಗಿರಬೇಕು ಅಂತ. ಏಕಾಗ್ರತೆಗೆ ಅಗತ್ಯವಾದ ಇನ್ನೊಂದು ಮುಖ್ಯ ಸಂಗತಿ ಸ್ಮರಣಶಕ್ತಿ ಅಂತ. ನೆನಪು. ಸ್ಮರಣಶಕ್ತಿ 3 ವೈಶಿಷ್ಟ್ಯವುಳ್ಳದ್ದು: ಧಾರಣ, ಜ್ಞಾಪನ ಅಂದರೆ ಸ್ಮರಣೆ, ಮತ್ತು ಗ್ರಹಿಸುವಿಕೆ. ಇಂದು ಒಂದು ವಿಷಯವನ್ನು ಕಲಿತು ನಾಳೆ ಅದನ್ನು ಮರೆತರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಕಲಿತಿದ್ದನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳಬೇಕು. ಹೀಗೆ ಉಳಿಸಿಕೊಳ್ಳಲು ಬೇಕಾದ್ದು ಆಸಕ್ತಿ. ಕಲಿಕೆಯಲ್ಲಿ ತೀವ್ರ ಆಸಕ್ತಿ ಇದ್ದರೆ ಮರೆಯವು ಸಾಧ್ಯವಿಲ್ಲ. ಅಂದರೆ ತುಂಬ ಇಂಟ್ರೆಸ್ಟಾಗಿ ನಾವು ಒಂದು ಫಿಲಿಮ್ ನೋಡಿದ್ರೆ ಅದು ಮರೆಯೋದೇ ಇಲ್ಲ, ತುಂಬ ಇಂಟ್ರೆಸ್ಟಾಗಿ. ಏಕೆಂದರೆ ಅದು ಪಿಕ್ಚರ್ಸ್ ರೂಪದಲ್ಲಿರುತ್ತೆ, ಒಂದು ಮನಸ್ಸಿಗೆ ತಾಕ್ಬಿಟ್ಟಿರುತ್ತೆ ಯಾವುದಾದ್ರೂ ಒಂದು ಇಷ್ಟವಾಗಿರೋ ಫಿಲಿಮು. ಅದೇ ಏನಾದರೂ ನಾವು ಇಷ್ಟ ಇಲ್ದಿದ್ದು ನೋಡಿದ್ರೆ ಫಿಲಿಮ್ಸ್ ಎಲ್ಲ ಮರ್ತೇ ಹೋಗ್ಬಿಟ್ಟಿರ್ತೀವಲ್ಲ, ಹಾಗೆ ಮರೆಯೂ ಸಾಧ್ಯವಿಲ್ಲ. ಇಂದು ಕಲಿತದ್ದು ನಾಳೆ ಉಪಯೋಗಕ್ಕೆ ಬಾರದೇ ಇರಬಹುದು. ತಿಂಗಳು ಇಲ್ಲವೇ ಒಂದಷ್ಟು ದಿನ ಕಳೆದ ಬಳಿಕ ಅದನ್ನು ಜ್ಞಾಪಿಸಿಕೊಳ್ಳಲು ಮುಂದಾದರೆ ಅದು ಬಾರದೇ ಇರಬಹುದು. ಒಂದೊಮ್ಮೆ ಜ್ಞಾಪಕಕ್ಕೆ ಬಂದರೂ ಇದೇ ವಿಷಯವೇ ಎಂಬ ಖಾತ್ರಿ ಇರುವುದಿಲ್ಲ. ನೆನಪಿನ ಈ ಎಲ್ಲ ದೋಷಗಳನ್ನು ಕಲಿಕೆಯಲ್ಲಿ ತೀವ್ರ ಆಸಕ್ತಿಯಿಂದ ನಿವಾರಿಸಬಹುದು. ಆಸಕ್ತಿ ಮತ್ತು ವಿವೇಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳಲು 2 ವಿಧಾನ ಅಳವಡಿಸಿಕೊಳ್ಳಬಹುದು. ಮೊದಲಿಗೆ, ನೀವು ಏನನ್ನು ಕಲಿಯಲು ಯೋಜಿಸಿದ್ದೀರೋ ಅದು ನಿಮ್ಮ ಸಾಮಾಜಿಕ ವೃತ್ತಿಯಲ್ಲಿ ಏಳಿಗೆಗೆ ಅತ್ಯವಶ್ಯ ಎಂದು ನಂಬಿಕೊಳ್ಳಿ. ಇಂತಹ ನಂಬಿಕೆ ಕೆಲಸದಲ್ಲಿರುವ ಬೇಸರವನ್ನು ತೆಗೆದುಹಾಕುತ್ತದೆ ಹಾಗೂ ನಿಮ್ಮ ಮೆದುಳು ಸುಲಭವಾಗಿ ಗ್ರಹಿಸುತ್ತದೆ. ಅಂದರೆ ಏನಾದರೂ ಮಾಡ್ತೀವಿ ಅಂತಂದರೆ ನಾವು ಅದು ಸಾಮಾಜಿಕವಾಗಿ ನಮ್ಮನ್ನು ಇಂಪ್ರೂವ್ ಮಾಡುತ್ತಾ ಅಂತ. ಫಾರ್ ಎಕ್ಸಾಂಪಲ್, ಏನೋ ಒಂದು ಒಳ್ಳೆಯ ಹವ್ಯಾಸ ಸ್ಟಾರ್ಟ್ ಮಾಡ್ತೀವಿ ನಾಳೆಯಿಂದ, ಒಂದು ಯೋಗ ಮಾಡೋದು ಅಥವಾ ಏನಾದರೂ ಎಕ್ಸಸೈಸ್ ಮಾಡೋದು, ಇಲ್ಲ ವಾಕಿಂಗ್ ಮಾಡ್ತಿದ್ದೀವಿ ಅಂದರೆ ಅದು ನಮ್ಮ ಬಾಡಿಗೆ
ಪಾಸಿಟಿವಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನು ನಾವು ನಂಬಬೇಕು. ಫಸ್ಟು ನಂಬಿಕೆ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ನೆಕ್ಸ್ಟು ಎರಡನೇದಾಗಿ ವಿಷಯ ಕುರಿತ ಎಲ್ಲ ಮಾಹಿತಿಯನ್ನು ಊರು ಹೊಡೆಯಲು ಪ್ರಯತ್ನಿಸಬೇಡಿ, ಅಂದರೆ ಬಹೆಟ್ ಮಾಡೋದು. ಬದಲಿಗೆ ಅಪಾರ ಮಾಹಿತಿಯಲ್ಲಿನ ಮುಖ್ಯವಾದ ಅಂಶಗಳನ್ನು ಮಾತ್ರ ಪರಿಗಣಿಸಿ ಅವನ್ನು ಆದ್ಯತೆಗೆ ಅನುಗುಣವಾಗಿ ಕಲಿತುಕೊಳ್ಳಿ. ಒಂದು ಅಂಶ ಮರೆಯಬೇಡಿ, ಎಲ್ಲ ವಿಷಯವನ್ನು ತಿಳಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಗರಿಷ್ಠ ಲಾಭ ಪಡೆಯಲು ಮುಖ್ಯವಾದ ಕೆಲ ಅಂಶಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಎಲ್ಲವನ್ನು ಮಿದುಳಿಗೆ ತುಂಬಿಕೊಳ್ಳಬಾರದು. ಕೆಲವರು ಇರುತ್ತಾರೆ, ಓದಿನಲ್ಲಿ ಆಸಕ್ತಿ ಇದೆ ಎನ್ನುತ್ತಾರೆ, ಆದರೆ ಓದಲು ಕುಳಿತ ತಕ್ಷಣ ಅವರ ಮನಸ್ಸು ಸುತ್ತಾಡಲು ತೊಡಗುತ್ತದೆ. ಒಂದೊಮ್ಮೆ ಓದಿದರೂ ಕೆಲ ಪುಟ ತಿರುಗಿಸಿದ ಬಳಿಕ ಹಿಂದೆ ಓದಿದ್ದು ಜ್ಞಾಪಕ ಇರುವುದಿಲ್ಲ. ಇದು ಹಲವರನ್ನು ಕಾಡುವ ಸಮಸ್ಯೆ. ಕೈಯಲ್ಲಿರುವ ಕೆಲಸವನ್ನು ಮುಗಿಸುವ ಮುನ್ನವೇ ನಂತರದ ಕೆಲಸದ ಬಗ್ಗೆ ಅವರ ಗಮನ ಹರಿದಿರುತ್ತದೆ. ಕಬ್ಬಿಣದ ಕೆಲಸಗಾರ ಹಲವು ಆಧಾರಗಳನ್ನು ಒಮ್ಮೆಲೆ ಕಾಯಿಸಲು ಇಡುವುದಿಲ್ಲ, ಇಟ್ಟರೆ ಅದು ವೃತ್ತಿಪರನ ಲಕ್ಷಣವಲ್ಲ. ಕೈಯಲ್ಲಿರುವ ಕೆಲಸವನ್ನು ಮುಗಿಸುವ ಮುನ್ನವೇ ಮತ್ತೊಂದು ಕೆಲಸಕ್ಕೆ ಕೈ ಹಚ್ಚುವವರಿಗೆ ಕಾರ್ಲೈನ್ ಹೇಳುವುದು, ಒಂದು ಕೆಲಸದ ಮೇಲೆ ತನ್ನ ಗಮನ ಕೇಂದ್ರೀಕರಿಸಿರುವ ದುರ್ಬಲ ಯಾವುದೇ ಕೆಲಸ ಮಾಡಬಹುದು, ಆದರೆ ಹಲವು ಕೆಲಸಗಳಿಗೆ ಕೈ ಹಚ್ಚುವ ಗಟ್ಟಿಗ ಯಾವುದೇ ಒಂದು ಕೆಲಸವನ್ನು ಮಾಡಲಾಗದೆ ಸೋಲುತ್ತಾನೆ ಅಂತ. ಅಂದರೆ ಎಷ್ಟೇ ಅವನು ಗಟ್ಟಿ ಇದ್ರೂ, ಎಷ್ಟೇ ಸ್ಟ್ರಾಂಗ್ ಇದ್ರೂ ತುಂಬ ಕೆಲಸ ಮಾಡೋಕ್ಕೆ ಹೋದಾಗ ಅವನು ವೀಕ್ ಆಗಿಬಿಡ್ತಾನೆ. ಮಲ್ಟಿ ಟಾಸ್ಕ್ ಮಾಡುವಾಗ ತುಂಬ ಮೆಜಾರಿಟಿ ಜನ ಫೇಲ್ ಆಗ್ತಾರೆ ಅಂತ. ಅದೇ ಒಂದು ಕೆಲಸನ ಮಾಡೋವಂಥ ವ್ಯಕ್ತಿ ಅವನು ಎಷ್ಟೇ ದುರ್ಬಲ ಇದ್ರೂ ಒಂದಲ್ಲ ಒಂದಿನ ಅವನು ಸಕ್ಸಸ್ ಆಗ್ತಾನೆ ಅಂತ. ಶ್ರೇಷ್ಠ ಸಾಹಿತ್ಯ, ಕಲೆ, ಏಕಾಗ್ರತೆ ಫಲಗಳು. ಇದರರ್ಥ ಏಕಾಗ್ರತೆ ಇಲ್ಲದೆ ಇದ್ದರೆ ಅವರ ಮಹತ್ವಾಕಾಂಕ್ಷೆಗಳು ಹಾಗೆಯೇ ಉಳಿದು ಬಿಡುತ್ತವೆ. ಮಹತ್ವಾಕಾಂಕ್ಷೆ ಇಲ್ಲದವರು ಇರಲಿಕ್ಕಲ್ಲ, ಕನಿಷ್ಠ ಪ್ರಯತ್ನದಿಂದ ಗರಿಷ್ಠ ಫಲ ಪಡೆಯಬೇಕೆನ್ನುವರು ಬಹುತೇಕರ ಅಭಿಪ್ರಾಯ. ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿಬಿಟ್ಟು ನನಗೆ ತುಂಬ ಪ್ರತಿಫಲ ಬರಬೇಕು, ಅಂದರೆ ರಿಸಲ್ಟ್ ಬರಬೇಕಂತ ತುಂಬ ಜನರ ಅಭಿಪ್ರಾಯ. ಇದನ್ನು ಏಕಾಗ್ರತೆಯಿಂದ ಸಾಧಿಸಬಹುದು. ಚಾರ್ಲ್ ಡಿಕನ್ಸ್ ತನ್ನೆಲ್ಲ ಯಶಸ್ಸಿಗೆ ಏಕಾಗ್ರತೆ ಕಾರಣ ಎಂದಿದ್ದ. ಆತ ಹೇಳುತ್ತಾನೆ, ಅಧ್ಯಯನ ಮತ್ತು ಪ್ರಯತ್ನದಲ್ಲಿರುವ ಸುರಕ್ಷಿತ, ಖಚಿತ, ಲಾಭದಾಯಕ, ಲಭಿಸಬಹುದಾದ ಗುಣವೆಂದರೆ ಗಮನ ಅಂತ. ಕಷ್ಟಪಟ್ಟು ಗಮನಿಸುವ ಹವ್ಯಾಸ ಬೆಳೆಸಿಕೊಳ್ಳದಿದ್ದರೆ ನನ್ನ ಕಲ್ಪನೆಗಳು ಕೃತಿಯಾಗಿ ಮೂಡುತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಇಂತಹ ಬಲವನ್ನು ಪಡೆಯಬೇಕೆಂದರೆ ಈಗಲೇ ಪ್ರಯತ್ನ ಆರಂಭಿಸಬೇಕು, ನಾಳೆ ಎಂದರೆ ತಡವಾದೀತು. ಥ್ಯಾಂಕ್ ಯು ಫಾರ್ ಲಿಸನಿಂಗ್.